ಸಮಾಜದ ಸಂಘಟನೆ. ಆ ಸಮಾಜದ ಸಂಘಟನೆಯಲ್ಲಿ ಎಚ್ ಆರ್ ಶ್ರೀನಾಥ ದಣಿಗಳ ಪಾತ್ರ ಬಹಳ ದೊಡ್ಡ ಪಾತ್ರ. ಅವತ್ತರಿಂದ ಇವತ್ತುವರೆಗೂ ಕೂಡ ಅವರು ನಮ್ಮ ಜೊತೆ ಇದ್ದು ಮಾರ್ಗದರ್ಶನ, ಆರ್ಥಿಕ ಸಹಾಯ ಎಲ್ಲವನ್ನೇ ಸಮಾಜಕ್ಕೆ ಅವರು ತುಂಬಿ ಬಂದಿದ್ದಾರೆ. ಆದ್ದರಿಂದ ಕಳೆದ 4 ವರ್ಷದ ನಿರಂತರವಾದ ಹೋರಾಟದಲ್ಲಿ ಮಂಗಳೂರು ಟು ಬೆಂಗಳೂರುವರೆಗೆ ಪಾದಯಾತ್ರೆ, ಚಿಂಚೋಳಿ ಟು ಗುಲ್ಬರ್ಗ ಪಾದಯಾತ್ರೆ, 10 ಸಮಾವೇಶಗಳು, 10 ಸಭೆಗಳು, 10 ಹೋರಾಟಗಳು ಮಾಡಿದ ಹಿನ್ನೆಲೆಯಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ನಿಗಮವನ್ನೇ ಸರ್ಕಾರ ಘೋಷಣೆ ಮಾಡಿದೆ. ಆ ಘೋಷಣೆ ಮಾಡಿ ಅನಂತರ ಕುಲಶಾಸ್ತ್ರ ಅಧ್ಯಯನಕ್ಕೆ 25 ಲಕ್ಷ ರೂಪಾಯಿಯ ಹಣ ಕೂಡ ಹಿಂದಿನ ಸರ್ಕಾರ ಘೋಷಣೆ ಮಾಡಿದರು. ಎರಡೂ ಘೋಷಣೆ ಮಾಡಿದವರು ಯಾರು? ಹಿಂದಿನ ಸರ್ಕಾರ. ಆದರೆ ಈ ಸರ್ಕಾರ ಬಂದ ಮೇಲೆ 2.5 ವರ್ಷ ಆಯಿತು. ಈ 2.5 ವರ್ಷ ಆದ ಮೇಲೆ ಯಾವುದೂ ರೀತಿಯಲ್ಲಿಯೂ ಕೂಡ ಸ್ಟೆಪ್ ಮುಂದಕ್ಕೆ ತಗೊಂಡಿಲ್ಲ. ನಿಗಮಕ್ಕೆ ಹಣವನ್ನು ಕೊಡಲಿಲ್ಲ. ಕುಲಶಾಸ್ತ್ರ ಅಧ್ಯಯನಕ್ಕೆ 25 ಲಕ್ಷ ಘೋಷಣೆ ಮಾಡಿದ ದುಡ್ಡಲ್ಲಿ 4 ತಿಂಗಳ ಹಿಂದೆ ಕುಲಶಾಸ್ತ್ರ ಅಧ್ಯಯನ ಪ್ರಾರಂಭ ಮಾಡಿದ್ದಾರೆ. 6 ಜನದ ಸಂಶೋಧನಾ ತಂಡ ಮಾಡಿದ್ದಾರೆ. ಅದರಲ್ಲಿ 9 ಜನ ಪ್ರೊಫೆಸರ್ಗಳನ್ನ ಮಾಡಿಕೊಂಡು ಈಗಾಗಲೇ 8 ಜಿಲ್ಲೆ ಅವರು ಮುಗಿಸಿದ್ದಾರೆ ಕುಲಶಾಸ್ತ್ರ ಅಧ್ಯಯನ. 16 ಬೇಡಿಕೆಗಳಿಟ್ಟು ಅವತ್ತು ಹೋರಾಟ ಮಾಡಿದಾಗ 2 ಬೇಡಿಕೆಗಳ ಹಿಂದಿನ ಸರ್ಕಾರ ಈಡೇರಿಸಿದರು. ಈ ಸರ್ಕಾರ 2.5 ವರ್ಷ ಆದರೂ ಕೂಡ ಸಮಾಜದ ಬಗ್ಗೆ ಒಂದು ಧ್ವನಿಯನ್ನೇ ಕೂಡಿಸಲಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು 3 ಬಜೆಟನ್ನು ಮಂಡಿಸಿದ್ದಾರೆ. ಸಿದ್ದರಾಮಯ್ಯನವರು 3 ಬಜೆಟ್ ಮಂಡಿಸಲಾಯಿತು. ನಿಗಮಕ್ಕೆ ನಮಗೆ 1 ರೂಪಾಯಿಯನ್ನೇ ಕೊಡಲಿಲ್ಲ. ಮಾತು ಎತ್ತಿದರೆ ನಾರಾಯಣ ಗುರುಗಳ ಹೆಸರು ಹೇಳ್ತಾರೆ, ಆದರೆ ನಿಗಮಕ್ಕೆ ಹಣ ಕೊಡುವುದಿಲ್ಲ. ಮತ್ತು ಅವರ ಬಿಟ್ಟಿ ಭಾಗ್ಯಗಳ ಬಗ್ಗೆ ಹೇಳ್ತಾರೆ. ನಾವು ಹಳ್ಳಿಗೆ ಏನು ಕೊಟ್ಟೇವೆ, ನಾವು ಕರೆಂಟ್ ಕೊಟ್ಟೇವೆ, ಅದು ಕೊಟ್ಟೇವೆ, ಇದು ಕೊಟ್ಟ, ಅದು ನಿಮ್ಮ ಸಮಾಜಕ್ಕೂ ಸಿಗ್ತೀವಲ್ಲ ಅಂತಕ್ಕ ಅಲ್ಲ. ನಮ್ಮ ಸಾಂವಿಧಾನಿಕವಾದ ಹಕ್ಕುಗಳು ನಮಗೆ ಸಿಗಬೇಕು. ಈಡಿಗರ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಸರಿ ಮಾಡಬೇಕು ಅಂತ ಹೇಳಿಕೊಂಡು ಇವತ್ತು ನಮ್ಮ ಹೋರಾಟದಲ್ಲಿ ಇದ್ದೇವೆ. ಆ 2.5 ವರ್ಷದ ಹಿಂದೆ ಮಾಡಿದ ಹೋರಾಟದಲ್ಲಿ ಇವತ್ತಿನ ಕ್ಯಾಬಿನೆಟ್ ಸಚಿವರುಗಳಾದ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು, ಸನ್ಮಾನ್ಯ ಶರಣ್ ಪ್ರಕಾಶ್ ಪಾಟೀಲ್ ಅವರು, ಸಂಬಂಧಪಟ್ಟ ಹಿರಿಯ ಸಚಿವರು ಅವತ್ತಿನವರು ವಿರೋಧ ಪಕ್ಷದಲ್ಲಿದ್ದರು. ಅವರು ಅಷ್ಟೂ ನಮಗೆ ಪಾದಯಾತ್ರೆ ಮಾಡಿದರು. ಗುಲ್ಬರ್ಗ ಭಾಗದಲ್ಲಿ ಆಗಲಿ ಎಲ್ಲ ವ್ಯವಸ್ಥೆಯನ್ನೇ ಮಾಡಿಕೊಟ್ರು. ಅವರು ಆರ್ಥಿಕ ಸಹಾಯ ಮಾಡಿದರು, ಜನ ಕಳಿಸ್ಕೊಟ್ರು, ಗಾಡಿ ಕಳಿಸ್ಕೊಟ್ರು. ಆದರೆ 2.5 ವರ್ಷ ಆದ ಮೇಲೆ ವಿಧಾನಸಭೆಯಲ್ಲಿ ಮಾತನಾಡುವುದಿಲ್ಲ, ಈ ಸಮಾಜದ ಧ್ವನಿಯಾಗಿ ಮಾತನಾಡುವುದಿಲ್ಲ. ಅದಕ್ಕೋಸ್ಕರ ಇವತ್ತು ನಾವೊಂದು ನಿರ್ಣಯಕ್ಕೆ ಬಂದಿದ್ದೀವಿ. ಸನ್ಮಾನ್ಯ ಶ್ರೀನಾಥ್ ದಣಿಗಳು, ಸನ್ಮಾನ್ಯ VK ಹರಿಪ್ರಸಾದ್ ಅವರು, ಕಲಬುರಗಿ ಭಾಗದ ಗುತ್ತೇದಾರರುಗಳು ಶ್ರೀ ಸತೀಶ್ ಗುತ್ತೇದಾರ್ ಅವರು, ಹಾಗೂ ನಮ್ಮ ಕಲ್ಯಾಣ ಕರ್ನಾಟಕದ ಎಲ್ಲ ನಮ್ಮ ಈಡಿಗ ಸಮುದಾಯದ ಮುಖಂಡರುಗಳ ಜೊತೆ ಮಾತನಾಡಿ, ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ಜೊತೆ ಮಾತನಾಡಿ, ನಾರಾಯಣಗುರು ಶಕ್ತಿಪೀಠದ ಪ್ರಧಾನಿಯ ಜೊತೆ ಮಾತನಾಡಿ ಒಂದು ನಿರ್ಣಯಕ್ಕೆ ಬಂದೇವೆ ನಾವು. ಇದು ಹೀಗೆ ಬಿಟ್ಟರೆ ಸಾಲೋದಿಲ್ಲ, ಏನಾದರೂ ಮಾಡಲೇಬೇಕು ಅಂತ ಬಂದಾಗ ಸುಮಾರು 4 ತಿಂಗಳ ಅಂತರದಲ್ಲಿ ಚರ್ಚೆಯಲ್ಲಿ ಬಂತು. ಮತ್ತೊಂದು ಪಾದಯಾತ್ರೆ ನಾವು ಪ್ರಾರಂಭ ಮಾಡುವ. ಆ ಪಾದಯಾತ್ರೆಯನ್ನು ಕಲಬುರಗಿ ಭಾಗದ ಚಿತ್ತಾಪುರ ವಿಧಾನಸಭಾ ಕ್ಷೇತ್ರದ ನಮ್ಮ ಶಕ್ತಿಪೀಠ ಇರುವ ಕರದಾಲ್ ಗ್ರಾಮದಿಂದ ಪ್ರಾರಂಭ ಮಾಡಬೇಕು ಅಂತ ಈಗಾಗಲೇ ಯೋಚನೆ ಮಾಡಿದರು. 18 ಬೇಡಿಕೆಗಳಿಟ್ಟು ನಾವೇನು ಮಾಡ್ತಾ ಇದ್ದೀವಿ, ಈ ಐತಿಹಾಸಿಕ ಪಾದಯಾತ್ರೆಯನ್ನೇ ಮಾಡ್ತಾ ಇದ್ದೀವಿ. ಜನವರಿ 6ನೇ ತಾರೀಕು ಕಲಬುರಗಿಯಲ್ಲಿ ನಮ್ಮ ಚಿತ್ತಾಪುರದಿಂದ ಶಕ್ತಿಪೀಠದ ಪ್ರಾರಂಭ ಮಾಡ್ತೇವೆ. ದಿನಕ್ಕೆ 20 ಕಿಲೋಮೀಟರ್ ಪಾದಯಾತ್ರೆಯನ್ನೇ ಮಾಡ್ತೇವೆ. ಬೆಳಿಗ್ಗೆ 7 ಗಂಟೆಯಿಂದ ಪ್ರಾರಂಭ ಮಾಡಿ 11:30 ಗಂಟೆ ತನಕ 10 ಕಿಲೋಮೀಟ್ರು. ಅನಂತರ ಯಾವ ಊರಲ್ಲಿ ನಾವು ಸೇರುತ್ತದೆ ಅಲ್ಲಿ ರಸ್ತೆ ಮತ್ತು ಪತ್ರಿಕಾ ಇದೆಲ್ಲ ಮಾತನಾಡಿಕೊಂಡು ಮಧ್ಯಾಹ್ನ 3:30 ಅಲ್ಲಿಂದ ಪ್ರಾರಂಭವಾಗಿ ಸಂಜೆ 7 ಗಂಟೆಗೆ ಬರ್ತದೆ. ಈಗಾಗಲೇ ನಮ್ಮ ದಣಿ ಕೂಡ ಆಗಮಿಸಿದ್ದಾರೆ. ನಾನು ಮೊದಲೇ ತಮಗೆಲ್ಲ ಹೇಳಿದಾಗೆ ದಣಿಗಳು ಅವತ್ತಿನಿಂದ ಇವತ್ತುವರೆಗೂ ಕೂಡ 4.5 ವರ್ಷದ ಹಿಂದೆ ಹೇಮಗುಂಡದಲ್ಲಿ ಏನು ಪ್ರಾರಂಭ ಮಾಡಿದರೋ ನಮ್ಮ ಜೊತೆ ನಿಂತು ಎಲ್ಲ ರೀತಿಯಲ್ಲೂ ತನು ಮನ ಧನಗಳು ಅವರು ನಿಂದಿದ್ದೇವೆ. ಇವತ್ತೂ ಕೂಡ ಅವರ ಮಾರ್ಗದರ್ಶನದಲ್ಲಿ ರಾಜ್ಯದ ಮುಖ್ಯ ಸಂಚಾಲಕರಾಗಿ, ಪಾದಯಾತ್ರೆಯ ಸಂಚಾಲಕರಾಗಿ ಅವರ ನೇತೃತ್ವದಲ್ಲಿ ಪಾದಯಾತ್ರೆ ನಡೆಯುತ್ತೆ. ಹಾಗಾಗಿ 18 ಬೇಡಿಕೆಗಳನ್ನು ಇಟ್ಟು ನಾವಿವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ. ಪ್ರತಿದಿನ 20 ಕಿಲೋಮೀಟ್ರು
ಸಂಜೆ ಧಾರ್ಮಿಕ ಸಭೆ ಎಲ್ಲ ನಡೆಯುತ್ತೆ. ಇದರಲ್ಲಿ ನಮ್ಮ ಪ್ರಮುಖವಾದ ಬೇಡಿಕೆ ಏನು? ಮಾನ್ಯ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದಲ್ಲಿದ್ದಾಗ, ಇಲ್ಲಿಯ ಸರ್ಕಾರ ವಿರೋಧ ಪಕ್ಷದಲ್ಲಿದ್ದಾಗ ಹಿಂದುಳಿದ ವರ್ಗಗಳ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವರ ಬಗ್ಗೆ ಅಪಾರವಾಗಿರ್ತಕ್ಕಂಥ ಹೋರಾಟ ಮಾಡ್ತಾರೆ. ಆದರೆ ಆಡಳಿತಕ್ಕೆ ಪಕ್ಷ ಬಂದಾಗ ಇಲ್ಲಿ ಎಲ್ಲವನ್ನ ಮರೀತಾರೆ ಅವರು. ಯಾವ ಹೋರಾಟಗಳು ಮುಗಿದು ನೋಡಿ, 2.5 ವರ್ಷವಾಗಿ ಯಾರಾದರೂ ಹೋರಾಟ ಮಾಡ್ತಾರೆ, ನೀವೇ ನೋಡಿ. ಯಾರಾದರೂ SCPT ಹಣವೇ ಕೂಡ ವರ್ಗಾವಣೆ ಮಾಡಿ ಉಪಯೋಗಿಸಿದಾಗಲೂ ಕೂಡ ಹೋರಾಟಗಳು ಇಲ್ಲ. ಹಾಗಾಗಿ ಹಿಂದುಳಿದ ವರ್ಗಗಳಿಗೆ ನಮ್ಮ, ಅದರಲ್ಲಿ ವಿಶೇಷವಾಗಿ ನಮ್ಮ ಈಡಿಗ ಸಮಾಜಕ್ಕೆ ನಿಮ್ಮ ಬೇಡಿಕೆ ಪತ್ರ ತಮ್ಮ ಕೈಯಲ್ಲಿ ಕೊಟ್ಟಿದ್ದೀವಿ. ಆ ಪತ್ರಿಕೆ ಬಹಳ 18 ಬೇಡಿಕೆಯಲ್ಲಿ ವಿಶೇಷವಾಗಿ ನಾವು ಹೇಳಿದ್ದೀವಿ. ಒಂದು, ಕುಲಶಾಸ್ತ್ರ ಅಧ್ಯಯನ ಕೂಡಲೇ ಮುಗಿಸಿ ಈಡಿಗ ಸಮಾಜವನ್ನು ST ಮೀಸಲಾತಿಗೆ ಸೇರಿಸಬೇಕು ಅಂತಕ್ಕಂಥದ್ದು ನಮ್ಮ ಪ್ರಮುಖವಾದ ಬೇಡಿಕೆ. ನಾರಾಯಣ ಗುರುಗಳ ನಿಗಮಕ್ಕೆ 500 ಕೋಟಿ ರೂಪಾಯಿ ಕೊಡಬೇಕು ಅಂತ ನಮ್ಮ ಬೇಡಿಕೆ. 12ನೇ ಶತಮಾನದ ಹೆಂಡದ ಮಾರ್ಗ ಅನುಭವ ಮಂಟಪದಲ್ಲಿ ಗುರುತಿಸಿರುವ ಈಡಿಗ ಸಮುದಾಯಕ್ಕೆ ಸೇರಿರುವ ಹೆಂಡದ ಮಾರಿಯನ ಜಯಂತಿಯೂ ಕೂಡ ಸರ್ಕಾರ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ. ಮತ್ತು ಕಲ್ಯಾಣ ಕರ್ನಾಟಕ ಭಾಗದ ಕುಲಕಸಬು ಕಳೆದುಕೊಂಡ ಈಡಿಗರಿಗೆ ಪ್ರತಿಯೊಬ್ಬರಿಗೂ ಕೂಡ 5 ಎಕರೆ ಜಮೀನನ್ನು ಮಂಜೂರು ಮಾಡಿ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ. ಹಾಗೆ ಹೆಣ್ಣು ಮಕ್ಕಳಿಗೆ 0% ಬಡ್ಡಿ ರಹಿತ ಸಾಲೆಯನ್ನು ಕೊಡಬೇಕು ಅಂತಕ್ಕಂಥ ನಮ್ಮ ಬೇಡಿಕೆ. ಹಾಗೆ ನಮ್ಮ ಸಿಗಂದೂರು ದೇವಸ್ಥಾನದ ಮೇಲೆ ಸರ್ಕಾರ ಇಟ್ಟಿರತಕ್ಕಂಥ ಎಲ್ಲ ಮೊಕದ್ದಮೆಗಳು ವಾಪಸ್ ತೆಗೆದುಕೊಳ್ಳಬೇಕು ಅಂತದ್ದು ಬೇಡಿಕೆ. ಹಾಗೆ ಕಾಂಗ್ರೆಸ್ ಪಕ್ಷದವರು ಮಾತೆತ್ತಿದರೆ ನಾರಾಯಣ ಗುರುಗಳೇ ಹೇಳ್ತಾರೆ. ಇವತ್ತು ಬೆಂಗಳೂರಲ್ಲಿ ತಾವು ನೋಡಬಹುದು, ಸಮಾನತೆಯ ಹರಿಕಾರ ಆಗಿರುವ ನಾರಾಯಣ ಗುರುಗಳ ಪುತ್ಥಳಿ ಕರ್ನಾಟಕದ ರಾಜ್ಯದ ರಾಜಧಾನಿಯಲ್ಲಿ ಇಲ್ಲ. ಎಲ್ಲರೂ ಅದೇ ಮಾತಾಡ್ತಾರೆ, ನಾರಾಯಣ ಗುರು, ಗುರುನಾರಾಯಣ ಗುರು ಅಂತ ಹೇಳಿಬಿಟ್ಟು. ಹಾಗಾಗಿ ನಾರಾಯಣ ಗುರುಗಳ ಪುತ್ಥಳಿಯನ್ನೇ ಬೆಂಗಳೂರಿನ ವಿಧಾನಸಭೆಯ ಅಂಗಳದಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಕೂಡ ಈ ಸಮಾಜದ ಬೇಡಿಕೆ ಇದೆ. ಶಿವಮೊಗ್ಗ ಜಿಲ್ಲೆ ಹಾಗೂ ಉಡುಪಿ, ಕಾರವಾರ, ಮಂಗಳೂರು ಈ 4 ಜಿಲ್ಲೆಯಲ್ಲೂ ಈಡಿಗರು, ಬಿಲ್ಲವರು, ನಾಮಧಾರಿಗಳು ಹೆಚ್ಚಿನ ಮಟ್ಟದಲ್ಲಿದ್ದರಿಂದ ಆ 4 ಜಿಲ್ಲೆಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ 5 ಎಕರೆ ಜಮೀನನ್ನು ಮಂಜೂರು ಮಾಡಿ IPS, KS, ಪೊಲೀಸ್ ತರಬೇತಿ ಶಿಬಿರವನ್ನು ತೆಗೆಯೋದು ಅಂತಕ್ಕಂಥ ಮಾತನ್ನು ನಾವು ಹೇಳಿದ್ದೀವಿ. ಅಷ್ಟೇ ಅಲ್ಲ, ಇಡೀ ರಾಜ್ಯದ ಎಲ್ಲ ತಾಲೂಕುಗಳು, ಜಿಲ್ಲಾ ಕೇಂದ್ರಗಳಿಗೂ ಕೂಡ ಸರ್ಕಾರದ ವತಿಯಿಂದ ನಮಗೇನು ಮಾಡಬೇಕಾಗುತ್ತೆ, ಜಾಗ ಮಂಜೂರು ಮಾಡಿಕೊಟ್ಟು ನಾರಾಯಣ ಗುರು ಮಂದಿರವನ್ನು ಕಟ್ಟಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕಾಗುತ್ತೆ, ಸಮುದಾಯ ಭವನ ಕಟ್ಟಬೇಕಾಗುತ್ತೆ. ಒಟ್ಟಾರೆ 18 ಬೇಡಿಕೆಗಳನ್ನು ನಾವು ಇದ್ರ ಜೊತೆ ಸೇರಿಸ್ಕೊಂಡಿದ್ದೀವಿ. ಅದರಲ್ಲಿ ಸರ್ಕಾರ ಯಾವ್ಯಾವುದು ಬೇಡಿಕೆಯನ್ನು ಈಡೇರಿಸ್ತಿರೋ ಅದು ಸರ್ಕಾರಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಒಟ್ಟಾರೆ ಈಡಿಗ ಸಮುದಾಯದ ನಾಯಕರುಗಳು ಈ ಸರ್ಕಾರ, ತಾವು ನೋಡಿ, BJP ಸರ್ಕಾರ ಇದ್ದಾಗ 2 ಮಂತ್ರಿ ಸ್ಥಾನವನ್ನ ಕೊಟ್ಟಿದ್ರು. ಈ ಸರ್ಕಾರ ಬಂದ ಮೇಲೆ ಒಂದೇ ಒಂದು ಮಂತ್ರಿ ಸ್ಥಾನವನ್ನ ಕೊಟ್ಟಿರೋದು, ಅದು ಒಬ್ಬರಿಗೆ ಕೊಟ್ಟಿದ್ದಾರೆ, ಇನ್ನೊಬ್ಬರಿಗೆ ಕೊಡಲಿಲ್ಲ. ಅದೇ ರೀತಿಯಲ್ಲಿ BJP ಸರ್ಕಾರ ಇದ್ದಾಗ 3 ನಿಗಮಕ್ಕೆ ಅಧ್ಯಕ್ಷರನ್ನ ಮಾಡಿದ್ರು. ಇವತ್ತು ಮೊನ್ನೆ ಯಾವ್ದಾವುದೋ ಒಂದು ನಿಗಮಕ್ಕೆ ಒಂದಿಬ್ಬರನ್ನ ಮಾಡಿದ್ದಾರೆ. ಸೊ ಎಲ್ಲ ವಿಳಂಬ ಆಗ್ತಾ ಇದೆ. ಈಡಿಗರ ಕಸಬು ಕಸ್ಕೊಂಡು ಈಡಿಗರನ್ನು ಸಂಪೂರ್ಣವಾಗಿ ಬಡತನಕ್ಕೆ ತಳ್ಳಿಬಿಟ್ಟು ಯಾವುದೂ ರೀತಿಯಲ್ಲಿ ಒಳ್ಳೆ ಕೆಲಸ ಯಾವುದೂ ಸರ್ಕಾರ ಮಾಡ್ತಾ ಇಲ್ಲ. ಮತ್ತೆ ಲಿಕ್ಕರ್ ಬಿಸಿನೆಸ್ ಅಲ್ಲಿ ತೆಲಂಗಾಣ ಮಾದರಿ ಮಾಡೆಲ್ ಅಲ್ಲಿ ಏನ್ ಮಾಡಬೇಕು, ಕರ್ನಾಟಕದಲ್ಲಿ 15% ಮೀಸಲಾತಿ ಲಿಕ್ಕರ್ ಬಿಸಿನೆಸ್ ಅಲ್ಲಿ ಸಮಾಜಕ್ಕೆ ನೀಡಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಬೇಡಿಕೆ. ಮತ್ತು ಸರ್ಕಾರ ಇತ್ತೀಚಿನ ದಿನಗಳಲ್ಲಿ 500 ಶಾಪ್ಗಳು ಹೊಸದಾಗಿ ಪ್ರಾರಂಭ ಮಾಡಕ್ಕೂ ಕೂಡ ಈಗ ಸರ್ಕಾರ ಪ್ರಾರಂಭ ಮಾಡೋದಕ್ಕೊಂದು ಸಿಂಡಿಕೇಟ್ ಅನ್ನ ಮಾಡಿಕೊಂಡು ಬೇರೆ ರಾಜ್ಯದವರನ್ನ ಕರ್ಕೊಂಡು ಬಂದು ಯಾರು ಜಾಸ್ತಿ ದುಡ್ಡು ಕೊಡ್ತಾರೆ ಅವ್ರಿಗೆ ಇದು ಕೊಡಬೇಕು ಅಂತ ಹೇಳಿ ಒಂದು ಷಡ್ಯಂತ್ರವನ್ನ ಮಾಡಿದ್ದಾರೆ. ಇದು ಕೂಡ ಸರ್ಕಾರ ಕೂಡಲೇ ನಿಲ್ಲಿಸಬೇಕು ಅಂತದ್ದು ಕೂಡ ನಮ್ಮ ಬೇಡಿಕೆ ಇದೆ. ಒಟ್ಟಾಗೆ 18 ಬೇಡಿಕೆಗಳಿಟ್ಟು ಈಡಿಗ ಸಮುದಾಯ, ಬಿಲ್ಲವ, ನಾಮಧಾರಿ, ದೀವರು ಸಮುದಾಯ ಎಲ್ಲರ ನೇತೃತ್ವದಲ್ಲಿ ಈ ಪಾದಯಾತ್ರೆಯನ್ನೇ ಸಾಗಲಿದೆ. ಫೆಬ್ರವರಿ 14ನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ಅಮರಣ ಉಪವಾಸ ಸತ್ಯಾಗ್ರಹವು ಕೂಡ ಫ್ರೀಡಂ ಪಾರ್ಕ್ ಅಲ್ಲಿ ಮಾಡೋದಕ್ಕೆ ಸಮುದಾಯ ನಿರ್ಣಯ ತೆಗೆದುಕೊಂಡಿದ್ದೀವಿ. ಇದು ಸರ್ಕಾರದಿಂದ ಸಿಗಬೇಕಾದ ಅನುದಾನಕ್ಕೋಸ್ಕರ ಅಷ್ಟೇ ಅಲ್ಲ, ಈಡಿಗರಲ್ಲಿ ನಮ್ಮ ಜಾತೀಯದ ಭಾವನೆಯನ್ನೇ, ಸ್ವಾಭಿಮಾನವನ್ನೇ ಹೆಚ್ಚಿಸುವುದಕ್ಕೆ ಈ ಪಾದಯಾತ್ರೆಯನ್ನೇ ನಾವು ಕೈಗೊಳ್ಳುತ್ತೇವೆ. ಗಂಗಾವತಿ ಟೌನಲ್ಲಿ ತಾವು ಹೇಳಿದಾಗೆ ಈ ಪಾದಯಾತ್ರೆಯನ್ನು ಗಂಗಾವತಿ ಟೌನಲ್ಲಿ ತಾವು ನೋಟ್ ಮಾಡ್ಕೋಬಹುದು. 21ನೇ ತಾರೀಕು ಜನವರಿ 21ನೇ ತಾರೀಕು ಗಂಗಾವತಿ ಟೌನ್ಗೆ ಈ ಪಾದಯಾತ್ರೆಯನ್ನು ಎಂಟ್ರಿ ಆಗುತ್ತೆ. ಜನವರಿ 21ನೇ ತಾರೀಕು ಗಂಗಾವತಿಗೆ ಸಾಯಂಕಾಲ ಪಾದಯಾತ್ರೆ ಎಂಟ್ರಿ ಆಗುತ್ತೆ. ಆ ಗಂಗಾವತಿ ಟೌನಲ್ಲಿ ಸಮಾಜದ ಜಾಗೃತಿ ಸಭೆ
ಬೇಡಿಕೆಗಳ ಘೋಷಣೆ, ಬೇಡಿಕೆಗಳ ಕಾಹಳ. ಯಾಕಂದ್ರೆ ಈ ಗಂಗಾವಧಿಗೆ ನಮ್ಮ ಹೋರಾಟಕ್ಕೆ ಬಹಳ ದೊಡ್ಡ ಶಕ್ತಿಯನ್ನು ತುಂಬಿರತಕ್ಕಂಥ ಒಂದು ಮತ್ತು ಹೇಮಗುಂಡದಲ್ಲಿ ಪ್ರಾರಂಭ ಇವತ್ತುವರೆಗೆ ಅದು ನಿಂದಿಲ್ಲ. ಆದ್ರಿಂದ ಜನವರಿ 21ನೇ ತಾರೀಕಿಗೆ ಸಾಯಂಕಾಲ 6 ಗಂಟೆಗೆ ನಮ್ಮ ಗಂಗಾವತಿ ಟೌನ್ಗೆ ಶ್ರೀ ಇಂಟರ್ನ್ಯಾಷನಲ್ ಹೋಟೆಲ್ ಇಂದ ಸ್ಟಾರ್ಟ್ ಆಗ್ತದೆ. ಮತ್ತು ಅವತ್ತಿನ ದಿನ ವಾಸ್ತವ್ಯ ಕೂಡ ಗಂಗಾವತಿಯಲ್ಲಿ ಟೌನಲ್ಲಿ ಇರ್ತದೆ. ಅನಂತರ ನಾವು ಇಲ್ಲಿಂದ ಮುಂದಕ್ಕೆ ಹೋಗ್ತಕ್ಕಂಥ ಕೆಲಸವನ್ನ ಮಾಡುತ್ತೇವೆ. ಆ ರೂಟ್ ನಾವು ಒಂದು ಬೇಕಂದ್ರೆ ನೋಡಬಹುದು. ಕರದಾಳಿಂದ ಪ್ರಾರಂಭವಾಗುತ್ತೆ. ಕರದಾಳ, ಶಾಬಾದ, ಜೇವರ್ಗಿ, ಶಾಪೂರ, ದೇವದುರ್ಗ, ಸಿರ್ವಾರ್, ಮಾನವಿ, ಸಿಂಧನೂರು, ಕಾರಡಗಿ, ಗಂಗಾವತಿ, ಬೋದಿಗುಪ್ಪ ಕ್ರೋಸ್, ಹೊಸಪೇಟ, ಚಿತ್ರದುರ್ಗ ಟು ಬೆಂಗಳೂರು. ಈ ರೀತಿಯಲ್ಲಿ ಪಾದಯಾತ್ರೆಯನ್ನೇ ಸಾಗಲಿದೆ. ಆದ್ರಿಂದ ನಾವು ಹೇಳತಕ್ಕಂಥದ್ದೇನು, ನಿಮ್ಮ ರಾಜಕೀಯವಾಗಿರ್ತಕ್ಕಂಥ ಏನೋ ರಾಜಕೀಯದನ್ನ ಮುಂದುವರಿಸೋದನ್ನ ಅದೊಂದು ಭಾಗದ ಇರಲಿ. ಆದರೆ ರಾಜ್ಯದ ಹಿಂದುಳಿದ ದಲಿತ ವರ್ಗಗಳ ಅವರ ಹಕ್ಕುಗಳಿಗೆ ಸಮಸ್ಯೆಗಳಾಗ್ತಾ ಇದೆಯಲ್ಲ, ಅದು ನೀವು ಇದು ಮಾಡಬೇಡಿ. ಅದಕ್ಕೋಸ್ಕರ ಮತ್ತೆ ಗಂಗಾವಧಿಯಲ್ಲಿಯೂ ಕೂಡ ನಾವು ಹೋದ್ಸಲ ಹೇಳಿದ್ರು, ಈ ಗಂಗಾವಧಿಯಲ್ಲಿ ನಮಗೆ ನಾವು ಸಿದ್ದರಾಮಯ್ಯನವ್ರನ್ನ ಅವತ್ತಿನ AICC ಅಧ್ಯಕ್ಷರನ್ನೇ ಕೂಡ ಭೇಟಿ ಮಾಡಿ ಹೇಳಿದ್ರು, ನಮಗೆ ರಾಜ್ಯದಲ್ಲಿ 8 ಸೀಟನ್ನೇ ಕೊಡಬೇಕು ಅಂತ ಹೇಳಿದ್ದ ಸಭೆಯಲ್ಲೂ ಕೂಡ ಗಂಗಾವಧಿಯಲ್ಲಿ ನಾವೇನು ಕ್ಲೈಮ್ ಮಾಡಿದ್ದೀವೋ ಅವತ್ತು ಕೂಡ ಮಾಡಲಿಲ್ಲ. ಯಾಕಂದ್ರೆ ಈ ಗಂಗಾವತಿ ನಮ್ಮ ಕೊಪ್ಪಳ ಸೇರಿದಂತೆ ನಮ್ಮ ರಾಮಲು ಧಣಿಗಳ ಬಹಳಷ್ಟು ಅವರ ಸೇವೆ ಈ ಜಿಲ್ಲೆಕ್ಕಿದೆ, ಈ ಭಾಗಕ್ಕಿದೆ. ಅದಕ್ಕೆ ಗುರುತಿಸಬೇಕು, ಅವರು ಗೌರವ ನೀಡಬೇಕು ಅಂದರೂ ಕೂಡ ಪಕ್ಷ ಕೇಳಲಿಲ್ಲ. ಹಾಗಾಗಿ ನಾವು ಹೇಳತಕ್ಕಂಥದ್ದೇನಪ್ಪ, ಒಂದು ವೇಳೆ ಸರ್ಕಾರ ನಿರ್ಲಕ್ಷ್ಯ ಮಾಡಿದರೆ, ಸರ್ಕಾರ ಇದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಲಿಲ್ಲ ಆದರೆ ಮುಂದೆ ರಾಜಕೀಯವಾದ ನಿರ್ಣಯಗಳು ಕೂಡ ಸಮುದಾಯ ತೆಗೆದುಕೊಳ್ಳುತ್ತೀವಿ ಅಂತ ಮಾತು ಕೂಡ ನಿಮ್ಮ ಮುಂದೆ ಹೇಳುತ್ತಾ ಇದ್ದೀನಿ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಾನು ಒಂದು ಮಾತು ಹೇಳೋದೇನಪ್ಪ ಅಂದರೆ, ಹಿಂದುಳಿದ ವರ್ಗ ಅಂದರೆ ಒಬ್ಬರೇ ಅಲ್ಲ ಹಿಂದುಳಿದ ವರ್ಗ. ಒಬ್ಬರಿಗೆ ಅಲ್ಲ, ಎಲ್ಲ ಅಧಿಕಾರ ಕೂಡ ಬೇಕಾಗಿರುತ್ತೆ. ವಿರೋಧ ಪಕ್ಷದ ನಾಯಕರಾಗಬೇಕು, ಮುಖ್ಯಮಂತ್ರಿ 2 ಸಲ ಆಗಬೇಕು, ಒಬ್ಬರಿಗೆ ಅಲ್ಲ. ಅದು ಹಿಂದುಳಿದ ವರ್ಗ ಅಂದರೆ ಎಲ್ಲರಿಗೂ ಹಂಚಿಕೆ ಆಗಬೇಕಾಗುತ್ತೆ. ಆ ವರ್ಗದಲ್ಲಿಯೂ ಕೂಡ ಆ ಹಿಂದುಳಿದ ದಲಿತ ವರ್ಗ ಸಾಕಷ್ಟು ನಾಯಕರುಗಳಿದ್ದಾರೆ. ಇವತ್ತು ಅವ್ರನ್ನೆಲ್ಲ ರಾಜ್ಯದಲ್ಲಿ ಕಾಣ್ತಾ ಇಲ್ಲ. ಇವತ್ತು ಬಂಗಾರಪ್ಪರ ಹೋದ್ರು, ಇವತ್ತು ಜನಾರ್ದನ ಪೂಜಾರಿ ಅವರೆಲ್ಲಿದ್ದಾರೆ, ಹಾಗೆ KC ಕೊಂಡಯ್ಯನವರೆಲ್ಲಿದ್ದಾರೆ, ಶ್ರೀಮೂರ್ತಿ ನಾಯಕರು ಎಲ್ಲಿದ್ದಾರೆ. ಆ ಥರ ನಾಯಕರುಗಳು ಇವತ್ತು ಹಿಂದುಳಿದ ಆ ಜೊತೆ ನಿಂದಿರತಕ್ಕಂಥ ಯಾರನ್ನೇ ಕೂಡ ರಾಜ್ಯದಲ್ಲಿ ಕಾಣುತ್ತಾ ಇಲ್ಲ. ನಮಗೆ ಯಾರನ್ನ ಬೇಕು ಅವ್ರನ್ನಷ್ಟೇ ಮುಂದೆ ಬಿಡ್ಕೊಂಡು ಮಾಡತಕ್ಕಂಥ ಸಿದ್ಧಾಂತದಿಂದ ಪಕ್ಷ ಯೋಚನೆ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷದಲ್ಲಿ 6 ಜನ ಶಾಸಕರು, ಅದರಲ್ಲಿ 2 MLC, ಅದರಲ್ಲಿ 1 ಮಂತ್ರಿಗಳು ಈಡಿಗ ಸಮುದಾಯದಿಂದ ಇದೆ. ಅವರೂ ಕೂಡ ಶಾಸಕರುಗಳು, MLCಗಳು, ಮಂತ್ರಿಗಳೂ ಕೂಡ ಕೂಡಲೇ ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತಕ್ಕಂಥ ಮಾತು ನಾನು ಅವ್ರಿಗೂ ಕೂಡ ಹೇಳುತ್ತಾ ಇದ್ದೀನಿ. ಇಷ್ಟು ವಿಚಾರಗಳು ನಿಮ್ಮ ಹರಿಪ್ರಸಾದ್ ಅವರು ಕೂಡ ಸಮುದಾಯದ ಓಟ ಇರಬಹುದು, ಸಮುದಾಯದ ಮತಶಕ್ತಿಯಿಂದ ಹೋಗಲಿಲ್ಲ, ಅವರು MLC ಇದ್ದಾರೆ. ಇಲ್ಲಿ ಮಧು ಬಂಗಾರಪ್ಪನವರು, ಬೇಳೂರು ಗೋಪಾಲಕೃಷ್ಣನವರು, ಶಿರ್ಸಿ MLA ಯಾರು ನಮ್ಮ ಸಿದ್ದಾಪುರ ಸಿದ್ದೇಶ್ವರ MLA ನಮ್ಮ ಭೀಮಣ್ಣ ನಾಯ್ಕ, ಇವರು ಸಮುದಾಯದ ಶಕ್ತಿಯಿಂದ ವಿಧಾನಸಭೆಯಲ್ಲಿ ಇರ್ತಕ್ಕಂಥವ್ರು. ಉಳಿದವರು 3 ಜನ ಸಮುದಾಯದ ಕೋಟದಿಂದ ಹೋಗಿದ್ದವರು. ಇವರು 6 ಜನ ಕೂಡ ಸೇರಿಸಿಕೊಂಡು ಈ ಸಮುದಾಯದ ನೋವುಗಳನ್ನು ಅಲ್ಲಿ ಏನು ಹೇಳಬೇಕಾಗುತ್ತೆ, ವಿಧಾನಸಭೆಯಲ್ಲಿ ಹೇಳಬೇಕಾಗುತ್ತೆ. ಒಂದು ವೇಳೆ ಇವರು ಹೇಳಲಿಲ್ಲ, ಇವರು ಮಂಡನೆ ಮಾಡಲಿಲ್ಲ, ಸರ್ಕಾರ ಕೇಳುತ್ತಾ ಇಲ್ಲ ಅಂತಂದ್ರೆ ಅವರು ಏನಿದಾರಲ್ಲ ಯಾರು 3 ಜನ ಅವರನ್ನ ಮತ್ತೊಂದು ಸಲ ವಿಧಾನಸಭೆಗೆ ಆರಿಸಿ ಕಳಿಸಬೇಕು ಅಂತಕ್ಕಂಥದ್ದು ಸಾಗರ ಮತ್ತು ಸೊರಬ ಶಿರ್ಸಿ ಸಿದ್ದಾಪುರದವರು ಯೋಚನೆಯನ್ನ ಮಾಡ್ತಾರೆ. ಸ್ವಾಭಿಮಾನ ಇವರಿಗಿದ್ರೆ ಈಡಿಗರ ಕೋಟೆಯಲ್ಲಿ ಈಡಿಗರ ಓಟಲ್ಲಿ ಗೆದ್ದು ನಾನು ಹೋಗಿದ್ದೀನಿ, ನನ್ನ ಸಮಾಜಕ್ಕೋಸ್ಕರ ನಾನು ಒಂದಷ್ಟು ಜವಾಬ್ದಾರಿಗಳನ್ನೇ ಒಂದಷ್ಟು ಮಾತುಗಳನ್ನೇ ಹೇಳಬೇಕು ಅಂತ ಅವರ ಭಾವನೆ ಇದ್ರೆ ಅವರಿಗೆ ಹೇಳಬೇಕು. ಇಲ್ಲವಾದ್ರೆ ಅವ್ರು ಏನು ಹೇಳಬೇಕು, ಸಮುದಾಯದ ಓಟ್ ನಮಗೆ ಬೇಡ ಅಂತಾದ್ರೂ ಹೇಳಬೇಕು. ಇಲ್ಲವಾದ್ರೆ ಸರ್ಕಾರ ಕೊಡಲ್ಲ ಅಂತಂದ್ರೆ ರಾಜೀನಾಮೆ ಕೊಟ್ಟು ಹೊರಗಡೆ ಬರಬೇಕು ಅಂತದ್ದು ಕೂಡ ನಮ್ಮ ಬೇಡಿಕೆ ಇದೆ. ಯಾಕೆ ನಾನು ಬಹಿರಂಗವಾಗಿ ಹೇಳುತ್ತಾ ಇಲ್ಲ ಅಂತಂದ್ರೆ, ಒಂದೊಂದು ಹಂತವಾಗಿ ಹೋಗೋಣ ಅಂತಿದೆ. ಒಂದೇ ಸಲ ಅವರನ್ನ ಮಾಡಬೇಡ ಅಂತ ರೀತಿಯಲ್ಲಿ ಅವರು ಯೋಚನೆ ಮಾಡಲಿ. 60 ದಿನ ಇದೆ, 60 ಇವತ್ತು 6ನೇ ತಾರೀಕು ಅಲ್ವ ನಾವು ಪ್ರೆಸ್ ಮೀಟ್ ಮಾಡ್ತದೆ, 6ನೇ ತಾರೀಕು, ನೆಕ್ಸ್ಟ್ 6ನೇ ತಾರೀಕು 60 ದಿನ ಇದೆ. ಅದನ್ನೊಳಗಡೆ ಬರಕ್ಕೆ ಮನವರಿಕೆ ಆಗಿ, ಇಲ್ಲವಾದ್ರೆ ಈ ಸಮುದಾಯದ ಶಕ್ತಿಯಿಂದ ವಿಧಾನಸಭೆಗೆ ಹೋಗಿ ಮಾತನಾಡಿದ್ರೆ ಸಮುದಾಯದ ಕೋಟ ಬೇಕು, ಸಮುದಾಯದ ಒಟ್ಟು ಬೇಕು. ಎಲ್ಲಾದ್ರೂ ಹೋದರೆ ಸಮಾಜ ಜನ ಬಂದು ನೀವು ಹೂವಿನ ಹಾರ ಹಾಕಬೇಕು, ಸನ್ಮಾನ ಮಾಡಬೇಕು. ಆದರೆ ಸಮುದಾಯದ ಬಗ್ಗೆ ಧ್ವನಿ ಎತ್ತಲ್ಲ. ಇದು ಸರಿ. ಈಗ ನೋಡಿ, ನಮ್ಮ ಬಸನಗೌಡ ಯತ್ನಾಳ್ ಈಗ ಮಾತಾಡಿದವು ಕೇಳಿರ್ಬೋದು, ನನಗೆ ಮಾತಾಡಿದವರು ಅವರು ಹಿಂದೂ ಹುಲಿ ಆಗಿರ್ಬೋದು, ಆದರೆ ಅವರು ಜಾತಿಗೂ ಕೂಡ ಹೋರಾಟ ಮಾಡ್ತಾರೆ.
ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಅವರು ಜಾತಿ ಹೇಗೆ ಮಾಡಬೇಕು ಅಂತಕ್ಕಂಥ ಇಬ್ಬರನ್ನೇ ನೋಡಿ ಕಲಿಬೇಕು. ತನ್ನ ಜಾತಿ ಹೇಗೆ ಬೆಳೆಸಬೇಕು, ತನ್ನ ಜಾತಿಯವರಿಗೆ ಏನು ಸ್ಥಾನಮಾನ ಕೊಡಬೇಕು, ತನ್ನ ಜಾತಿಯವರಿಗೆ ಯಾವ ಯಾವುದೇ ಮೇಲೆ ಎತ್ತಬೇಕು ಅಂತಕ್ಕಂಥದ್ದು ಬಹಳ ಅಚ್ಚುಕಟ್ಟಾಗಿ ಅವ್ರಿಗೆ ಗೊತ್ತಿದೆ. ಅವರು ಮಾಡ್ತಾ ಇದ್ದಾರೆ. ಇವತ್ತು ರಾಜ್ಯದಲ್ಲಿ 8,500 ಕನಕ ಭವನಗಳನ್ನು ಕಟ್ಟಿದ್ದಾರೆ. ನಾವು ಖುಷಿ ಪಡ್ತೇವೆ, ಕಟ್ಟಲೇಬೇಕು, ಬೇಕಾಗುತ್ತೆ. ಆದರೆ ನಮ್ಮವರೇನಿದಾರಲ್ಲ ಮಾತನಾಡುವುದಿಲ್ಲ. ಅದಕ್ಕೋಸ್ಕರ ಈ ಆದಿಚುಂಚನಗಿರಿ ಸ್ವಾಮೀಜಿ ಮೀಟಿಂಗ್ ಕರೆದಾಗ ಡಿ ಕೆ ಶಿವಕುಮಾರ್ ಹೋದ್ರು, ಕುಮಾರಸ್ವಾಮಿ ಅವರು ಹೋದ್ರು, ಹಿಂದುತ್ವದ ಕಠೋರ ಪ್ರತಿಪಾದಕರಾಗಿರ್ತಕ್ಕಂಥ ಸಿ.ಟಿ. ರವಿ ಹೋಗಿ ಕೂತ್ಕೊಂಡ್ರು, ಶೋಭಾ ಕರಂದ್ಲಾಜೆ ಅವರು ಕೂತ್ರು. ಹಾಗೆ ಯಾಕೆ ಈಡಿಗರ ಶಾಸಕರುಗಳು, ಬಿಲ್ಲವರ ಶಾಸಕರುಗಳು ಬಂದು ಕೂಡೋದಿಲ್ಲ ಅಂತಂದ್ರೆ ನೀವು ಯೋಚನೆ ಮಾಡಿ. ಈ ಸಮಾಜ ಇವತ್ತು ಜಾಗೃತಿ ಹಂತಕ್ಕೆ ಬರ್ತಾ ಇದೆ. ಇವತ್ತು ತಾವೇ ಕೇಳ್ತೀರಿ 5 ವರ್ಷದ ಹೋರಾಟದಲ್ಲಿ ಏನೇನು ಸಾಧಿಸಿದೆ ಅಂತ. ಈ ಕಳೆದ ನಾರಾಯಣ ಗುರು ಜಯಂತಿ ರಾಜ್ಯದ ಮೂಲೆಗಳಲ್ಲಿ ಹಳ್ಳಿಗಳಲ್ಲಿ ಇವತ್ತು ಆಚರಣೆ ಮಾಡ್ತಾ ಇದೆ. ಮತ್ತು ಸಮುದಾಯಕ್ಕೆ ಏನು ಅನ್ಯಾಯ ಆಗಿದೆ ಅಂತ ಮೊದಲು ಯಾರಿಗೂ ಗೊತ್ತಿದ್ದಿಲ್ಲ. ಇವತ್ತು 18 ಬೇಡಿಕೆಯೋ ಇಷ್ಟೆಲ್ಲ ಅನ್ಯಾಯ ಆಗಿದೆ, ನಮಗೆ ಇಷ್ಟೆಲ್ಲ ಸಿಗಬೇಕಿತ್ತ, ನಮಗೆ ಈಗ ಆಗಬೇಕಿತ್ತ, ನಮಗೆ ಆ ಭಾವನೆ ಸಮಾಜದವ್ರಿಗೆ ಇವತ್ತು ಬರ್ತಾ ಇದೆ. ಅದಕ್ಕೋಸ್ಕರ ನಮ್ಮ ನಿಲುವುಗಳು ಖಚಿತ, ನಾವು ಮಾಡೋದು ನಿಶ್ಚಿತ, ನಮ್ಮ ಹಕ್ಕುಗಳನ್ನ ಪಡೆಯೋದು ಕೂಡ ನಾವು ಸಂಕಲ್ಪವನ್ನ ಮಾಡಿದ್ದೀವಿ. ನೋಡಿದೆ ಅವರ ಧನ ನೋಡಿದರೆ, ಅವರ ಎಲ್ಲ ಕುಟುಂಬದ ಕೊಡುಗೆಯಲ್ಲಿ ನೋಡಿದರೆ ಅವರಿಗೆ ಯಾವ ಸ್ಥಾನಮಾನವನ್ನು ಕೊಡಬೇಕಿತ್ತು ಅಂತಕ್ಕಂಥದ್ದು ಕೂಡ ಯೋಚನೆ. ಅದಕ್ಕೆ ನಾನು ಹೇಳಿರೋದು, ಈಡಿಗರನ್ನು ರಾಜಕೀಯವಾಗಿ ಮುಗಿಸಬೇಕು ಅಂತಕ್ಕಂಥ ರೀತಿಯಲ್ಲಿ ಫಸ್ಟ್ ಸೇಂದಿಯನ್ನು ಕಟ್ ಮಾಡಿದರು. ಯಾಕಂದರೆ ದುಡ್ಡು ಬರಬಾರದಂತ. 2007ನೇ ಇಶ್ಯೂಲ್ಲಿ ಸಾರಾಯ ಕೂಡ ಬಂದು ಮಾಡಿದರು. ನಮ್ಮ ಆರ್ಥಿಕ ವ್ಯವಸ್ಥೆ 2004ರಲ್ಲಿ 2007ನೇ ಇಶ್ಯೂಲ್ಲಿ ಸಾರಾಯ ಬಂದಾಯಿತು, ಸೇಂದಿ ಬಂದಾಯಿತು. ಸೊ ನಾವು ಮತ್ತೆ ಮುಂದೆ ಹೇಗೆ ಬರೋದು? ಪಾಪ ರಾಜ್ಯದಲ್ಲಿ 13,600 ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ. ಇವತ್ತು ಈಡಿಗರು ನಡೆಸ್ತಾ ಇರ್ತಕ್ಕಂಥ ಬರೋ 2,300 ಇದೆ. ಅದರ ಮೇಲೆ ಯಾವುದೂ ಇಲ್ಲ. ಹಾಗಾಗಿ ಉಳಿದೆಲ್ಲ ನಡೆಸತಕ್ಕಂಥ ಬೇರೆ ಕಮ್ಯುನಿಟಿಗಳಿದ್ದಾವೆ. ಆದ್ದರಿಂದ ನಮಗೆ ಎಲ್ಲ ರೀತಿಯಲ್ಲಿ ನಮ್ಮನ್ನು ಇಕ್ಕಟ್ಟಲ್ಲಿ ಸಗಿಸಿ, ನಮ್ಮ ನಾಯಕರುಗಳ ಮಧ್ಯದಲ್ಲಿ ಗೊಂದಲನ್ನ ತಂದಿಟ್ಟು, ನಾಯಕರುಗಳನ್ನ ಮುಂದೆ ಬಿಟ್ಟು ಸ್ವಾಮೀಜಿಗಳ ಮೇಲೆ ತಂದಿಟ್ಟು ಬಿಟ್ಟು ಇದೆಲ್ಲ ಮಾಡತಕ್ಕಂಥ ಕೆಲಸ ಬಹಳ ವ್ಯಕ್ತವಾಗಿ ಸ್ಪಷ್ಟವಾಗಿ ನಡೀತಾ ಇದೆ. ಆದರೆ ನಮ್ಮ ಸಮುದಾಯದ ಶಾಸಕರುಗಳು, ಮಂತ್ರಿಗಳು ಇದೆಲ್ಲವನ್ನ ಅರ್ಥ ಮಾಡಿಕೊಂಡು ಈ ಸಮುದಾಯ ಕಡೆ ಕೂಡ ಗಮನ ಕೊಟ್ಟರೆ ನಿಮಗೆ ಭವಿಷ್ಯ ಇದೆ. ಇಲ್ಲವಾದರೆ ಆ ಭವಿಷ್ಯವು ಕೂಡ ಏನಾಗುತ್ತೆ, ಒಂದಷ್ಟು ಸಮಸ್ಯೆಗಳಾಗಬಹುದು. ಸರ್, ಈಗ ಪೂಜ್ಯ ಪ್ರಣಾಮ ಸ್ವಾಮಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇಡೀ ರಾಜ್ಯದ ಈಡಿಗ ಬಿಲ್ಲವ ನಾಮದಾನಿ ಈ ಎಲ್ಲ ಸಮಾಜಗಳ ಪರವಾಗಿ ಇವತ್ತು ಎರಡನೇ ಹಂತದ ಒಂದು ಹೋರಾಟವನ್ನು ಇಟ್ಕೊಂಡಿದ್ದಾರೆ. ಈ ರೀತಿ ನಾನು ವೈಯಕ್ತಿಕವಾಗಿ ಹುಬ್ಬಳ್ಳಿ ಜಿಲ್ಲೆ ಸಮಸ್ತ ಈಡಿಗ ಮತ್ತು ಅತಿ ಹಿಂದುಳಿದ ಸಮಾಜದ ಪರವಾಗಿ ಅವರ ಅಭಿನಂದನೆಗಳು ಮತ್ತು ಈ ಪಾದಯಾತ್ರಾ ಒಂದು ಪ್ರಯಾಣಕ್ಕೆ ನಾವು ನಮ್ಮ ಜಿಲ್ಲೆಯಲ್ಲಿ ಬಹಳ ಭವ್ಯವಾಗಿ ಅವರನ್ನ ಸ್ವಾಗತವನ್ನು ಮಾಡ್ತೀವಿ. ಮತ್ತು ಯಾಕಂದರೆ ಅವರು ಮಾಡ್ತಕ್ಕಂಥ ಹೋರಾಟ ನನಗನ್ನಿಸಿದೆ, ಕರ್ನಾಟಕ ರಾಜ್ಯದಲ್ಲಿ ಸ್ವಾಮಿಗಳ ಇದರಲ್ಲಿ ನೇತೃತ್ವದಲ್ಲಿ ಪ್ರಣವಾನಂದ ಸ್ವಾಮಿ ಆದಮೇಲೆ ಜಯಮೃತ್ಯುಂಜಯ ಸ್ವಾಮಿಗಳು ಎರಡೇ ಸತ್ಯಂ ಸ್ವಾಮಿಗಳು, ಈಡಿಗ ಸಮಾಜದ ಪ್ರಣವಾನಂದ ಸ್ವಾಮಿಗಳು, ಇವರು ಒಟ್ಟು ಹೋರಾಟ. ಇದು ನಮ್ಮ ಸಮಾಜದ ಒಂದು ದೊಡ್ಡ ಶಕ್ತಿ ಇದು. ಯಾಕಂದರೆ ಇವರು ಯಾರು ಈ ಸಮಾಜದ ಬಡ ಸಮಾಜದ ಪರವಾಗಿ ಭಾಳ ಅತಿ ಹಿಂದುಳಿದ ಸಮಾಜ ಈಡಿಗ ಸಮಾಜ. ಕರ್ನಾಟಕ ರಾಜ್ಯದಲ್ಲಿ ಭಾಳ ಶ್ರೀಮಂತರಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಭಾಳ ಸಮಾಜ ಕಡೆ ಶ್ರೀಮಂತರು ಇದ್ದಾರೆ. ಅದೇ ಕೆಲವೇ ಜನರು ಶ್ರೀಮಂತರು. 80% ಬಡವರು ಬಡ ಜನತೆ ಈಡಿಗ ಸಮಾಜ ಇರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಗಳಿಕೆ ಹೋಗ್ತಕ್ಕಂಥ ಈಗಾಗಲೇ ಈಡಿಗ ಸಮಾಜದ ನಾರಾಯಣಗುರು ನಿಗಮ ಇವತ್ತು ಏನಾದ್ರು ಆಗಬೇಕಾಗಿದೆ ಅಂದರೆ ಇವತ್ತು ಯಾರ ರಾಜಕಾರಣ ಕೂಡ ಅದು ಆಗಿಲ್ಲ. ನನ್ನ ಒಂದು ಸಾಕ್ಷಿಯಾಗಿ ನಾನು ಹೇಳ್ತಾ ಇದ್ದೇನೆ. ಇದು ನೇರವಾಗಿ ಪ್ರಣವಾನಂದ ಸ್ವಾಮಿಗಳಿಗೆ ಸೇರ್ತಕ್ಕಂಥ. ಯಾಕಂದರೆ ಅವ್ರ ಬಿಟ್ಟು ಯಾರು ಆ ನಿಗಮವನ್ನು ಮಂಗಳೂರಿನಿಂದ ಬೆಂಗಳೂರು ಪಾದಯಾತ್ರೆ ಮಾಡಿ ಅದನ್ನು ಕೋಟಾ ಶ್ರೀನಿವಾಸ ಪೂಜಾರಿ ಅವರು
ರಾಜಕಾರಣಿಗಳಲ್ಲಿ ಮತ್ತು ಪ್ರಣಾಮ ಸ್ವಾಮಿ ಇವರಿಬ್ಬರಿಂದ ನಿಗಮ ಆಗಿದೆ. ಮತ್ತು ಯಾವ ಎಮ್ ಎಲ್ ಎಗಳು, ಯಾವ ಎಮ್ ಎಲ್ ಎಸ್ಗಳು, ಯಾವ ಎಮ್ ಎಲ್ ಎಗಳು ಅಂತ ಆಗಿಲ್ಲ ನಮ್ಮ ಸಮಾಜದಲ್ಲಿ. ಅದರಿಂದ ನಿಷ್ಠುರವಾಗಿ ನಮ್ಮ ಸಮಾಜವರು ಈ ಒಂದು ಪಾದಯಾತ್ರೆಗೆ ಪ್ರತಿಯೊಂದು ಹಳ್ಳಿಯಲ್ಲಿ ತಾವು ನಮ್ಮ ಸ್ವಾಮಿಗಳನ್ನು ಬರಮಾಡಿಕೊಂಡು ಎಲ್ಲರೂ ಜೊತೆ ಇದ್ದು ಪ್ರತಿಯೊಂದು ಬಡ ಸಮಾಜದ ಎಲ್ಲರೂ ಅವ್ರ ಜೊತೆ ಇದ್ದರೆ ನಾವು ಖಂಡಿತವಾಗಿ ಒಂದು ದೊಡ್ಡ ಶಕ್ತಿ ಕೊಟ್ಟಾಗ್ತದೆ. ಮತ್ತು ಖಂಡಿತ ಇನ್ನೂ ಒಂದು ತಿಂಗಳ ಒಳಗೆ ಹರಿಪ್ರಸಾದ್ ಮಂತ್ರಿಗಳು ಆಗ್ತದೆ ಅಂತ ನಮಗೆ ವಿಶ್ವಾಸ ಇದೆ. ಅವರು ಆದರೆ ನಮ್ಮ ಅನಿಸುತ್ತೆ ಈ ಒಂದು ಪಾದಯಾತ್ರೆಗೆ ಅಲ್ಲಿಗೆ ಮುಖ್ಯ ಆಗ್ಬೋದು. ಯಾಕಂದರೆ ಅವರು ಖಂಡಿತವಾಗಿ ಈ ಹೋರಾಟಗಳಲ್ಲಿ ಮಂತ್ರಿ ಮಂಡಳಿಯಲ್ಲಿ ಹೋದರೆ 100% ನಮ್ಮ ನ್ಯಾಯ ಸಿಗ್ತೇವೆ ಹರಿಪ್ರಸಾದ್. ಅದರಿಂದ ಇವತ್ತು ಹರಿಪ್ರಸಾದ್ ಅಂತ ಹಿರಿಯ ನಾಯಕರು ಇವತ್ತು ನಮ್ಮ ಸಮಾಜದಲ್ಲಿ ಭಾಳ ದೊಡ್ಡ ಶಕ್ತಿ ಅದು. ಅದರಿಂದ ನಾವೆಲ್ಲರೂ ಈ ಸಂದರ್ಭದಲ್ಲಿ ಪತ್ರಿಕಾ ಮುಖಾಂತರ ನಾವು ಕೇಳ್ಕೊತಾ ಇದ್ದೀವಿ. ಎಲ್ಲರೂ ಸಿಂಧನೂರಿಂದ ಕಾಟಿಯಿಂದ ನಮ್ಮ ಕಾಶಿಯವರಿದ್ದಾರೆ, ಶ್ರೀರಾಮನಗರಲ್ಲಿ ನಮ್ಮ ಸುಬ್ರಹ್ಮಣ್ಯ ಹರಿಪ್ರಸಾದ್, ಹರಿಬಾಬು ಮತ್ತು ಡಿ ಶ್ರೀನಿವಾಸ ಆಗಲಿ ಮತ್ತು ಅಲ್ಲಿ ಎಲ್ಲ ಹಳ್ಳಿಯಲ್ಲಿ ಅವ್ರನ್ನ ಭವ್ಯವಾಗಿ ಸ್ವಾಗತವನ್ನು ಮಾಡಿಕೊಂಡು ಪುನಃ ಗಂಗಾವತಿಯಲ್ಲಿ ನಾವು ಕೂಡ ಸ್ವಾಗತವನ್ನು ಮಾಡಿ ಅವರಿಗೆ ಯಾವ ಥರ ಅವರಿಗೆ ನಮ್ಮ ಎಲ್ಲರ ಬೆಂಬಲವನ್ನು ಸೂಚಿಸಿ ಇಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಮುಂದೆ. ಯಾಕಂದರೆ ಇಲ್ಲಿ ದಾಸನಾಳ ಬ್ರಿಡ್ಜಲ್ಲಿ ಕನಿಷ್ಠ ಒಂದು 400 ಕುಟುಂಬಗಳಿದ್ದಾರೆ ಬೀಡಿಗೆ ಸಮಾಜ. ಸೊ ಒಡ್ರಟ್ಟಿ, ಬಸವಪಟ್ಟಣ, ದಾಸನಾಳು, ಬೂಲುಗುಡಿ ಕ್ರಾಸಲ್ಲಿ ಒಂದು 500 ಕುಟುಂಬಗಳಿವೆ. ಹಂಗೆ ಎಲ್ಲ ಊರನ್ನು ಭೇಟಿ ಮಾಡಿಸಿ ಅವ್ರ ಮುಂದೆ ಅವ್ರ ಪ್ರಯಾಣ ಕಳಿಸ್ಬೇಕಂತೇಳಿ ತಾವೆಲ್ಲರೂ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರನ್ನ ಎಲ್ಲರನ್ನ ನಾನು ಮನವಿ ಮಾಡ್ತಿದ್ದೇನೆ. ಮತ್ತು ನಮ್ಮ ರಾಜ್ಯ ಅಧ್ಯಕ್ಷರು ತಿಪ್ಪೇಸ್ವಾಮಿಯವರು ಈ ಹೋರಾಟದಲ್ಲಿ ಭಾಳ ನಮ್ಮ ಗುರುಗಳಿಗೆ ಬೆನ್ನೆಲುಬಾಗಿ ಇರ್ತಿದ್ದಾರೆ. ಅವ್ರನ್ನ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಭಾಳ ಯುವಕರು ಭಾಳ ದೊಡ್ಡ ಹೋರಾಟಗಳು ಚಿತ್ರದುರ್ಗದಿಂದ ಬಂದಿರತಕ್ಕಂಥದ್ದು ಊರು ಆಗಲಿ ಮತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸಮಾಜದವ್ರು ನಾನು ಕೇಳ್ಕೊತಾ ಇದ್ದೀನಿ. ಮತ್ತು ಮುಂದೆ ನಮ್ಮ ಸ್ವಾಮಿಗಳು ಬರೀ ಇಡೀ ಸಮಾಜದಲ್ಲಿ ಮೀಸಲಿಲ್ಲ. ಅವರು ಹಿಂದೆ ಗಂಗಾವತಿಯಲ್ಲಿ ಎಲ್ಲ ಅತಿ ಹಿಂದುಳಿದ ಸಮಾಜದ ಸ್ವಾಮಿಗಳ ಜೊತೆ ಹೋರಾಟವನ್ನು ಮಾಡಿದ್ದಾರೆ. ಅದರಿಂದ ಅವರ ಊಟ ನಿರಂತರವಾಗಿ ನಡೀತಾ ಇದೆ ಕರ್ನಾಟಕದಲ್ಲಿ. ಅದರ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಬಗ್ಗೆ ಮತ್ತು ಯಾರೇ ಸತ್ರು ಇವತ್ತು ಯಾರನ್ನ ಮನೆಗೆ ಸ್ವಾಮಿಗಳು ಹೋಗ್ತಿದಾರಂದರೆ ಎಲ್ಲೇ ಹಳ್ಳಿಯಲ್ಲಿ ಒಂದು ಅಪಘಾತ ಆದರೆ ಎಲ್ಲರೂ ಇದಾದರೆ ಮೊದಲನೇದಾಗಿ ಕಾಣೋದು ಪ್ರಣಾಮೋತ್ಸವ. ಅದರಿಂದ ಒಂದು ಸ್ವಾಮಿಗಳು ನಮ್ಮ ಸಮಾಜದಲ್ಲಿ ಒಂದು 5-6 ಗುರುಗಳಿದ್ದಾರೆ. ನಮಗೆ ಅವ್ರಿಗೂ ಗೌರವ ಕೊಡ್ತಾರೆ. ಅವರು ಬಂದ್ಬಿಟ್ಟು ನಾವು ಅವ್ರನ್ನ ಗೌರವ. ಆದರೆ ಇವರು ಹೋರಾಟಬೇಕು. ಇವರು ನಮ್ಮ ಧ್ವನಿಯನ್ನು ಮತ್ತು ಸರ್ಕಾರ ಮಟ್ಟದಲ್ಲಿ ಹೋರಾಟ ಮಾಡ್ತಕ್ಕಂಥ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಇದರಿಂದ ನಾವೆಲ್ಲರೂ ಪತ್ರಿಕೆ ಮುಖಾಂತರ ಮನವಿಯನ್ನು ಮಾಡ್ಕೊಳ್ತೀವಿ. ಮುಂದೆ ಎಲ್ಲ ವ್ಯವಸ್ಥೆಗಳು ಗುರುಗಳು ಹೇಳೋಕ್ಕೆ ನಾವೆಲ್ಲರೂ ಬಂದಿರ್ತಕ್ಕಂಥ ಹಳ್ಳಿಯಲ್ಲಿ ಎಲ್ಲರೂ ಆಮೇಲೆ ಗುರುಗಳು ಹೇಗೆ ನಾವು ನಮ್ಮ ಅಭಿಪ್ರಾಯಗಳು ತಿಳಿಸಿ ತಿಳಿಸ್ಬೇಕಂತ ಕೇಳ್ಬೋದು.